ನಮಸ್ಕಾರ. ನನ್ನ ಹೆಸರು ದರ್ಶನ್ ಅಂತ. ನಾನಿರೋದು ಬ್ಯಾಂಗ್ಳೂರಲ್ಲಿ. ಸ್ವಂತ ಊರು ಬಂದು ಮಂಡ್ಯ ನಂದು. ಶುಕ್ರವಾರ ಬೆಳಗ್ಗೆ ನಾನು ತಮಿಳ್ನಾಡಲ್ಲಿದ್ದೆ. ಸತ್ಯಮಂಗಳಂ ಅಂತ ಒಂದು ಜಾಗ, ಅಲ್ಲಿ MK ಪಾಳ್ಯಂ. ಆ ಜಾಗದಲ್ಲಿ ಅಲ್ಲೊಂದು ಆರ್ಮುಗ ಟೆಂಪಲ್ ಇದೆ, ಅಲ್ಲಿ ಜಾತ್ರೆ ನಡೀತಿತ್ತು. ಸರಿನಾ? ಆ ಜಾತ್ರೆಗೆ ಹೋಗಿ ನಮ್ಮ ಫ್ರೆಂಡ್ ಅವ್ರ ಫ್ಯಾಮಿಲಿ ಬಂದಿದ್ರು, ಅವ್ರು ಕರ್ಕೊಂಡು ಹೋಗಿದ್ದೆ. ಕಾರ್ ಪಾರ್ಕ್ ಮಾಡಿಬಿಟ್ಟು ಟೋಕನ್ ತೊಗೊಂಡು ಒಳಗೆ ಹೋಗಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಆಮೇಲೆ ಬಂದು ಒಂದು 3:15 ಸಮಯದಲ್ಲಿ 3:45 ಹಂಗೆ ಬಂದು ಗಾಡಿ ಡೋರ್ ತೆಗ್ದು ಗಾಡಿ ಒಳಗೆ ಕೂತ್ಕೊಂಡೆ. ತೆಗ್ದಿಗೆ ಒಂದು ಸ್ವಲ್ಪ ಜನ ಎಲ್ಲ ಅಲ್ಲಿ ಪೊಲೀಸು ಇದ್ದರು. ಆ್ಯಕ್ಚುಲಿ ಪೊಲೀಸ್ ಎಲ್ಲರೂ ಇದ್ದರು. ಸ್ವಲ್ಪ ಜನ ಬಂದರು. ಗಾಡಿ ರಿಜಿಸ್ಟ್ರೇಷನ್ ನೋಡಿ ಅಲ್ಲೇ ಕೂತ್ಕೊಂಡಿದ್ರು, ಗಾಡಿ ಮುಂದೆನೇ ಕೂತ್ಕೊಂಡಿದ್ರು. KA ರಿಜಿಸ್ಟ್ರೇಷನ್ KA05 ಇತ್ತು. ಬಂದೆ, ನಾನು ಒಳಗೆ ಕೂತ್ಕೊಂಡೆಗೆ ಬಂದು ಶರ್ಟ್ ಹಿಡ್ಕೊಂಡು ಆಚೆಗೆ ಹೇಳ್ಕೊಂಡು ನೀನು ತಮಿಳ್ನಾಡೋನ ಕರ್ನಾಟಕದವನ? ನಾನು ಹೇಳಿದೆ ಕರ್ನಾಟಕದವನು ಸರ್, ನಾನು ಬೆಂಗಳೂರವನು. ಈ ಥರ ಬಂದಿದ್ದೀನಿ, ಈ ಥರ ದೇವಸ್ಥಾನಕ್ಕೆ ಬಂದಿದ್ದೀನಿ, ಏನೋ ಅಂದರು ಫಂಕ್ಷನ್ಗೆ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸರ್ ಅಂತ ಹೇಳಿದೆ. ಹಂಗೆ ಅಂದಿದ್ದಕ್ಕೆ ಇನ್ನೊಬ್ಬ ಬಂದಿದ್ದೆ, ಗಾಡಿ ಮೇಲೆ ಕಲ್ಲೆತ್ತಾಕ್ದ ಹಿಂದೆ. ಅದಕ್ಕೆ ಯಾಕೆ ಸರ್ ಎತ್ತಾಕ್ತೀರಾ ಅಂದಿದ್ದಕ್ಕೆ, ಈ ಜಾಗ ನೋಡಿ, ಈ ಜಾಗ ಬೆನ್ನು ಮತ್ತು ಕಾಲು ಅಲ್ಲೆಲ್ಲ ಹೊಡೆಯುವಾಗ ಪೊಲೀಸು ಅಲ್ಲೇ ಇದ್ದರು. ಯಾವ್ದಾರ ವೀಡಿಯೋ ಮಾಡ್ತಿದ್ರು, ಪೊಲೀಸವ್ರು ಬಂದು ವೀಡಿಯೋ ಮಾಡ್ತಿದ್ರು. ಸರಿನಾ? ಎಲ್ಲ ಒಂದು ಮಿನಿಮಮ್ ಅಂದರೆ 9-10 ಜನದ ಮೇಲಿದ್ರು ಪೊಲೀಸು. ಅಲ್ಲಿ ಇದು ಏನಂತೀರ, ಜಾತ್ರೆಯಲ್ಲಿ ನೋಡ್ಕೊಳಕ್ಕೆ ಬರ್ತಾರಲ್ಲ ಪೊಲೀಸವ್ರು ಇರ್ತಾರಲ್ಲ, ಸೆಕ್ಯೂರಿಟಿ ಫೋರ್ಸು, ಅವ್ರು ಕೂಡ ಇದ್ದರು. ಅಲ್ಲಿ ಇವರು ಇನ್ಸ್ಪೆಕ್ಟ್ರ್ ಇದ್ದರು, ಎಲ್ಲರೂ ಇದ್ದರು. ಯಾರು ಒಬ್ಬರು ನಮ್ಗೆ ಹೆಲ್ಪ್ ಮಾಡಿಲ್ಲ. ಗಾಡಿದು ಈ ಭಾಗ ನೋಡಿ, ಒಳಗೆ ಈ ಗಾಡಿ ಮುಂದೆ ಟೆಂಟು, ಈ ಥರ ಎಲ್ಲದನ್ನೂ ಹೊಡೆದಾಕಿದ ಮೇಲೆ ಗಾಡಿದು ಮೇಲೆ ರೂಫ್ ಮೇಲೆ ಕಲ್ಲೆತ್ತಾಕಿದ್ರು. ಆವಾಗ ನಾನು ತಪ್ಪಿಸ್ಕೊಳ್ಳೋಕೆ ಎಷ್ಟೋ ಟ್ರೈ ಮಾಡಿದೆ. ಅಲ್ಲಿ ಪೊಲೀಸು ಇದ್ದರು, ಅವ್ರನ್ನೂ ಹೋಗಿ ಕೇಳಿಕೊಂಡೆ, ಸರ್ ಈ ಥರ ಹೆಲ್ಪ್ ಮಾಡಿ ಸರ್ ಅಂತ. ಅಲ್ಲಿ ಮಿನಿಮಮ್ ಅಂದರೆ ಆಮೇಲೆ 30 ಜನದ ಮೇಲೆ ಜನ ಬಂದರು. ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆಮೇಲೆ ಅಲ್ಲೇ ಹೊಡೆದ್ರಲ್ಲ, ಅಲ್ಲೇ ಹೇಗೇಗೋ ತಪ್ಪಿಸ್ಕೊಂಡು ಇಲ್ಲಿ ಅಲ್ಲೇ ಸಿಟಿಲಿ MK ಪಾಳ್ಯಂ ಪೊಲೀಸ್ ಸ್ಟೇಷನ್ ಹತ್ರ, ಅಲ್ಲಿ ಒಂದು ಸಿಟಿಯಲ್ಲಿ ಬಾಂಗ್ಲಾ ಪೊಲೀಸ್ ಸ್ಟೇಷನ್ ಅಂತ ಇದೆ. ಆ ಸ್ಟೇಷನ್ ಹತ್ರ ಬಂದು ಅಲ್ಲೊಬ್ಬರು ಇನ್ಸ್ಪೆಕ್ಟ್ರೋ SIO ಗೊತ್ತಿಲ್ಲ, ಅವ್ರ ಹತ್ರ ಕೇಳಿದ್ಕೆ ಅವರು ಏನಂದ್ರು ಅಂದರೆ, ನಾನು ಲೋಕಲ್ ಅವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ, ನಾವು ಕಂಪ್ಲೇಂಟ್ ತೊಗೊಳಕ್ಕಾಗಲ್ಲ, ಏನು ಮಾಡ್ಕೋತೀಯ ಮಾಡ್ಕೊ ಅಂತ ಹೇಳಿದ್ರು. ಈ ಥರ ನನಗಾಗಿರೋದು ಇನ್ನೊಬ್ರಿಗೆ ಆಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.